ಮೂಡಾ ಹಗರಣಕ್ಕೆ ಸಂಬಂಧಿಸಿದ ಹಾಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ದೂರನ್ನ ಕೊಟ್ಟಿದ್ದಂತಹ ಟಿಜೆ ಅಬ್ರಹಾಂ ಇದೀಗ ಮತ್ತೊಮ್ಮೆ ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ ದೂರುದಾರ ಟಿಜೆ ಅಬ್ರಹಾಂ. ಹೆಚ್ಚುವರಿ ದಾಖಲೆಗಳ ಸಮೇತವಾಗಿ ಇವತ್ತು ರಾಜಭವನಕ್ಕೆ ಬಂದರು. ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ ದೂರುದಾರ ಟಿಜೆ ಅಬ್ರಹಾಂ. ರಾಜಭವನಕ್ಕೆ ಬಂದು ತಾವು ತಂದಿರತಕ್ಕಂತಹ ಹೆಚ್ಚುವರಿ ದಾಖಲಾತಿಗಳ ವಿವರಣೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಸಿಎಂ ಪತ್ನಿಗೆ ಮೂಡಾ ಸೈಟ್ ಹಂಚಿಕೆ ವಿವಾದಕ್ಕೆ ಸಂಬಂಧಪಟ್ಟ ಹಾಗೆ ದೂರನ್ನ ರಾಜ್ಯಪಾಲರಿಗೆ ಕೊಟ್ಟಿದ್ರು ಟಿಜೆ ಅಬ್ರಹಾಂ. ಆ ನಂತರದಲ್ಲಿ ಇದಕ್ಕೆ ಹೆಚ್ಚುವರಿ ದಾಖಲೆಗಳನ್ನು ಕೂಡ ರಾಜ್ಯಪಾಲರಿಗೆ ಸಲ್ಲಿಸ್ತೀನಿ ಅಂತ ಹೇಳಿದ್ರು. ಅದರಂತೆ ಇವತ್ತು ಭೇಟಿ ಮಾಡಿದ್ದಾರೆ. ಸಂಬಂಧಿತ ದಾಖಲೆಗಳನ್ನ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ. ಜೊತೆಗೆ ಆ ದಾಖಲೆಗಳಿಗೆ ಸಂಬಂಧಪಟ್ಟಂತಹ ವಿವರಣೆಯನ್ನು ಕೂಡ ರಾಜ್ಯಪಾಲರಿಗೆ ಕೊಟ್ಟಿದ್ದಾರೆ. ಅವರು ತಂದಿರುವಂತಹ ದಾಖಲೆಗಳಲ್ಲಿ ಏನೆಲ್ಲ ಇದೆ, ಈ ಸೈಟ್ ಹಗರಣ ಆಗಿದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಆ ಅಂಶಗಳನ್ನ ಅವರು ಸಲ್ಲಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಟಿಜೆ ಅಬ್ರಹಾಂ ಇವತ್ತು ಯಾವೆಲ್ಲ ದಾಖಲೆಗಳನ್ನ ಹೊತ್ತು ತಂದಿದ್ದಾರೆ, ರಾಜ್ಯಪಾಲರಿಗೆ ಇದರ ವಿವರಣೆ ಏನೆಲ್ಲ ಕೊಟ್ಟಿದ್ದಾರೆ? ದಿವ್ಯ, ಮೂಡಾ ನಿವೇಶನಗಳ ಅಕ್ರಮ ಹಂಚಿಕೆ ಸಂಬಂಧಪಟ್ಟಂತೆ ಸಾಮಾಜಿಕ ಕಾರ್ಯಕರ್ತ ಟಿಜೆ ಅಬ್ರಹಾಂ ಅವರು ಈಗಾಗಲೇ ಕಳೆದ ಜುಲೈ 26ನೇ ತಾರೀಕು ರಾಜ್ಯಪಾಲರನ್ನ ಭೇಟಿ ಮಾಡಿ ಒಂದಷ್ಟು ದಾಖಲಾತಿಗಳನ್ನ ಕೊಟ್ಟಿದ್ರು. ಜೊತೆಗೆ ಮುಖ್ಯಮಂತ್ರಿಗಳು ಮತ್ತೆ ಅವರ ಕುಟುಂಬವೇ ಇದರಲ್ಲಿ ಶಾಮೀಲಾಗಿರುವಂತದ್ದು. ಮುಖ್ಯಮಂತ್ರಿಗಳ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂತಹ ಮನವಿಯನ್ನು ಕೂಡ ಮಾಡ್ಕೊಂಡಿದ್ರು ದೂರಿನ ಜೊತೆಗೆ. ಈಗ ಕಳೆದ 10 ದಿನಗಳಿಂದ ರಾಜ್ಯಪಾಲರು ಇರಲಿಲ್ಲ, ನಿನ್ನೆ ರಾತ್ರಿ ಬಂದಿದ್ದಾರೆ. ಆ ಹಿನ್ನೆಲೆಯಲ್ಲಿ ಮತ್ತೆ ಇವತ್ತು ಕೂಡ ಈಗಷ್ಟೇ ಟಿಜೆ ಅಬ್ರಹಾಂ ಅವರು ರಾಜಭವನ ಒಳಗಡೆ ಹೋಗಿದ್ದಾರೆ, ರಾಜ್ಯಪಾಲರನ್ನ ಭೇಟಿ ಮಾಡಿದ್ದಾರೆ. ತಾವೇನು ಜುಲೈ 26ನೇ ತಾರೀಕು ದೂರು ಕೊಟ್ಟಿದ್ರು ಆ ದೂರಿಗೆ ಸಂಬಂಧಪಟ್ಟಂತೆ ಹೆಚ್ಚುವರಿ ಪೂರಕ ದಾಖಲಾತಿಗಳನ್ನು ಒಂದಷ್ಟು ಮತ್ತೆ ಇವತ್ತು ಕೂಡ ತಂದಿರುವಂತದ್ದು. ಜೊತೆಗೆ ಪ್ರಕರಣ ಸಂಬಂಧಪಟ್ಟಂತೆ ಒಂದಷ್ಟು ವಿವರಣೆಗಳನ್ನು ಕೂಡ ರಾಜ್ಯಪಾಲರಿಗೆ ಕೊಡೋದಕ್ಕೆ ಅಬ್ರಹಾಂ ಅವರು ಬಂದಿರುವಂತದ್ದು. ಭ್ರಷ್ಟಾಚಾರ ನಿರ್ಮೂಲನೆ ಕಾಯ್ದೆ ಅಡಿಯಲ್ಲಿ ಒಂದಷ್ಟು ಸೆಕ್ಷನ್ಗಳ ಅಡಿಯಲ್ಲಿ ಇವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅನ್ನುವಂತಹ ಮನವಿಯನ್ನ ಅಬ್ರಹಾಂ ಮಾಡ್ಕೊಂಡಿದ್ರು. ಆ ಮನವಿ ಆಧರಿಸಿಯೇ ಕಳೆದ ಜುಲೈ 26ನೇ ತಾರೀಕೆ ಸರ್ಕಾರಕ್ಕೆ ಶೋಕಾಸ್ ನೋಟಿಸ್ ಅನ್ನ ರಾಜ್ಯಪಾಲರು ಕೊಟ್ಟು ಪ್ರವಾಸಕ್ಕೆ ಹೋಗಿದ್ರು. ಈಗ ಮತ್ತೆ ಬಂದಿದ್ದಾರೆ, ಮತ್ತೆ ಅಬ್ರಹಾಂ ಅವ್ರನ್ನ ಕರೆಸ್ಕೊಂಡು ವಿವರಣೆಯನ್ನ ಪಡ್ಕೊಂಡಿದ್ದಾರೆ. ಈಗ ಏನ್ ಮಾಡ್ತಾರೆ ರಾಜ್ಯಪಾಲರು ಅನ್ನುವಂತಹ ಕುತೂಹಲ ಮೂಡಿರುವಂತದ್ದು. ರಾಜಕೀಯವಾಗಿ ಇಡೀ ದೇಶಾದ್ಯಂತ ಬಹಳ ಗಮನ ಸೆಳೆದಿರುವಂತಹ ಪ್ರಕರಣ ಇದು. ರಾಜ್ಯಪಾಲರು ಮುಂದೆ ಏನ್ ಮಾಡ್ತಾರೆ, ಏನ್ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂತಹ ವಿಚಾರ ಬಹಳ ಕುತೂಹಲ ಮೂಡಿದೆ. ಈಗ ಅಬ್ರಹಾಂ ಅವರಿಂದ ಹೆಚ್ಚುವರಿ ದಾಖಲೆ, ಹೆಚ್ಚುವರಿ ಮಾಹಿತಿಯನ್ನ ಪಡ್ಕೊಂಡು ಮುಂದೆ ಏನ್ ತೀರ್ಮಾನ ಮಾಡ್ತಾರೆ ಅನ್ನುವಂತಹ ಕುತೂಹಲ ಮೂಡಿದೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.